ನಮಸ್ಕಾರ ಮಿತ್ರರೇ. ಯುಗಾದಿ ಹಬ್ಬ ಅಂದರೆ ಹಿಂದೂಗಳಿಗೆ ಒಂದು ಶ್ರದ್ಧಾ ಹಬ್ಬ ಹಾಗೂ ಹೊಸ ವರ್ಷದ ದಿನ. ಈ ಹೊಸ ವರ್ಷ ಅಂತ ಹೇಳಿದರೆ ಋತುಮಾನಗಳು ಬದಲಾಗುವ ದಿನ. ಈ ಋತುಮಾನಗಳನ್ನು ತಿಳಿದು ಹೊಸ ವರ್ಷ ಪ್ರಾರಂಭ ದಿನ ಆಗೋದನ್ನು ಯುಗಾದಿ ಹಬ್ಬ ಅಂತ ನಾವೆಲ್ಲ ಗುರುತಿಸ್ಕೊಂಡಿದ್ದೀವಿ. ಈ ಯುಗಾದಿ ಹಬ್ಬ ಆಚರಿಸ್ಬೇಕಾದ್ರೆ ಸನಾತನ ಧರ್ಮೀಯರಿಗೆ ಪಂಚಾಂಗ ಪೂಜೆಯೇ ಅಮೂಲ್ಯವಾದದ್ದು. ಅವತ್ತು ಯುಗಾದಿ ಹಬ್ಬ ದಿನ ಹೊಸ ಪಂಚಾಂಗವನ್ನು ಪೂಜೆ ಮಾಡಿ ದಿನನಿತ್ಯದ ಗಳಿಗೆ ಗಂಟೆ ಋತುಮಾನಗಳನ್ನು ಗುರುತು ಹಾಕ್ಕೊಳ್ಳೋದು ನಮ್ಮ ವಿಜ್ಞಾನ. ಇಂಥ ಒಂದು ಪಂಚಾಂಗವನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ಮಠದಿಂದ ಜ್ಯೋತಿರ್ಮಠದಿಂದ ಹಲವಾರು ವರ್ಷಗಳಿಂದ ನಡೆಸ್ಕೊಬಂದಿದ್ದು ಸಂತೋಷದ ವಿಚಾರ. ಅನೇಕ ಮಠಗಳು ಅನೇಕ ಗುರುಪೀಠಗಳಲ್ಲಿ ಪಂಚಾಂಗ ಇದ್ದರೂ ಕೂಡ ಹೊರಬರ್ತಾ ಇದೆ. ಆದರೂ ಸಹ ಈ ಜ್ಯೋತಿರ್ಮಠದಲ್ಲಿ ಹೊರಡಿಸುವಂಥ ಈ ಪಂಚಾಂಗವು ಬಹಳ ಅಮೂಲ್ಯವಾದದ್ದು. ಈ ಪಂಚಾಂಗವನ್ನು ತುಮಕೂರು ಜಿಲ್ಲೆ ತಿಪಟೂರಿನ ಸುತ್ತಮುತ್ತಲ ದೇವಾಲಯಗಳಿಗೆ ಪ್ರಚಾರ ಮಾಡುತ್ತಾ ಆ ಮಠದ ಕಿರಿಯ ಸ್ವಾಮಿಗಳು ವಿಶ್ವರೂಪೇಂದ್ರ ಆಚಾರ್ಯರು ಎಲ್ಲ ದೇವಸ್ಥಾನಗಳಿಗೆ ತೆರಳಿ ಪಂಚಾಂಗದ ಮಹತ್ವವನ್ನು ಸಾರುತ್ತಾ ಸನಾತನ ಧರ್ಮವು ಉಳಿಯಬೇಕೆಂದು ತಮ್ಮ ಟೊಂಕ ಕಟ್ಟಿ ಊರೂರು ತಿರುಗುತ್ತಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆ ಪ್ರಚಾರ ಮಾಡಿದ ಒಂದು ಸಣ್ಣ ತುಣುಕನ್ನು ನಾವು ನಿಮ್ಮ ಮುಂದೆ ಇಡ್ತೇವೆ. ಶ್ರವಣ ಮಾಡಿ ಹೇಳ್ಕೊಡ್ತೀನಿ. ನಾನು ಪಂಚಾಂಗದ ಮಹಾತ್ಮ ಹೇಳ್ತೀನಿ. ಒಂದು 2 ನಿಮಿಷ ನಿಂತ್ಕೊಳ್ಳಿ. ಮಹಾತ್ಮ ಹೇಳ್ತೀನಿ, ಕೇಳ್ಕೊಳ್ಳಿ. ಶಿಕ್ಷಣ ಕೊಡಿ ಅಂತೀವಿ ಯಾಕಂತಂದ್ರೆ ಅದ್ರ ಮಹತ್ವ ತಿಳ್ಕೊಂಡೆ ಹೋದ್ರೆ ಅದನ್ನ ತಗೊಳ್ಳೋದು ಉಪಯೋಗಿಲ್ಲ. ಅದಕ್ಕೊಂದು ಮಂತ್ರ ಇದೆ, ಒಂದು ಶ್ಲೋಕ ಇದೆ. ಒಂದು ಪಂಚಾಂಗ ತಯಾರಾಗಬೇಕು ಅಂತಂದ್ರೆ ಅದಕ್ಕೆ 5 ಅಂಗಗಳು ಪ್ರಮುಖವಾದದ್ದು. 5 ಅಂಗಗಳನ್ನು ಕೊಟ್ಟುವಂಥವರು ಸಹಿತ ವಿಶ್ವಕರ್ಮನ ಮಕ್ಕಳೇ. ಯಾರು ಮನೋಮಯ ಶಿಲ್ಪಿ ಕಷ್ಟು ವಿಶ್ವಜ್ಞರು ಏನನ್ನ ಕೊಟ್ಟರು ಪಂಚಾಂಗಕ್ಕೆ ಒಂದು ಪ್ರಿಪೇರ್ ಆಗೋಕ್ಕೆ. ಪಂಚಾಂಗಕ್ಕೆ ಯಾರು ಏನೇನು ಕೊಟ್ಟರು ಅನ್ನೋದನ್ನು ಹೇಳ್ತೀನಿ. ತಿಥಿ ಬೇಕು, ವಾರ ಬೇಕು, ನಕ್ಷತ್ರ ಬೇಕು, ಯೋಗ ಬೇಕು, ಕರ್ಣ ಬೇಕು. ಈ 5 ಅಂಗಗಳನ್ನು 5 ವಿಶ್ವಕರ್ಮನ ಸುಪುತ್ರರಿಂದಲೇ ಪಡೆಯಲಾಗಿದೆ. ಏನಪ್ಪ ಅಂತಂದ್ರೆ ಅದಕ್ಕೊಂದು ಶ್ಲೋಕವೇ ಉಂಟು. ತಿಥಿ ರೂಪಂ ಮನುಪ್ರೋಕ್ತಂ ವಾರಸ್ಯ ಮಯಸಂಭವ ನಕ್ಷತ್ರಂ ತುಷ್ಟ ರೂಪಂಚ ಶಿಲ್ಪ ಯೋಗಂಚ ದೈವತಃ ವಿಶ್ವಜ್ಞಂ ಕರಣಂಚೈವ ಪಂಚಾಂಗೋ ದೇವತ ಅಂತಂದ್ರೆ ಇಲ್ಲಿ ತಿಥಿ ರೂಪವನ್ನು ಮನುವಿನಿಂದ ಹಾಗೂ ವಾರ ಅಂತಕ್ಕಂಥ ವಾರ ಅಂದ್ರೆ ಭಾನುವಾರದಿಂದ ಶನಿವಾರದವರೆಗೆ ಇರ್ತಕ್ಕಂಥ ವಾರಗಳನ್ನು ವಾರಸ್ಯ ಮಯಸಂಭವ ಮಯೋನಿಂದ ಹಾಗೂ ನಕ್ಷತ್ರಂ ತ್ವಷ್ಟ ರೂಪಂಚ ತ್ವಷ್ಟುವಿನಿಂದ ನಕ್ಷತ್ರಗಳನ್ನು ಹಾಗೂ ಶಿಲ್ಪ ಯೋಗಂಚ ದೈವತ ಯೋಗ ಅಂತಕ್ಕಂಥ ಒಂದು ಭಾಗವನ್ನ ಶಿಲ್ಪಿಯಿಂದ ವಿಶ್ವಜ್ಞಂ ಕರಣಂಚೈವ ವಿಶ್ವಜ್ಞನಿಂದ ಕರ್ಣ ಅಂತಕ್ಕಂಥ ಒಂದು ಭಾವವನ್ನು ತಗೊಂಡು 5 ಅಂಗಗಳು ಸೇರಿದಾಗ ಪಂಚಾಂಗ ಆಗುತ್ತೆ. ಈ ಒಂದು ಪಂಚಾಂಗ ಶ್ರೀ ಕ್ಷೇತ್ರ ಜ್ಯೋತಿರ್ಮಠದ ಪಂಚಾಂಗ ಇವತ್ತು ನೆನ್ನೆಯದಲ್ಲ, ಸುಮಾರು 38 ವರ್ಷಗಳನ್ನು ಗತಿಸಿ 39ನೇ ವರ್ಷದ ಪಂಚಾಂಗವನ್ನು ಶ್ರೀ ಕ್ಷೇತ್ರ ಗುಡ್ಡದ ಕಾಳಮ್ಮನವರ ಸನ್ನಿಧಿಯಲ್ಲಿ ಇವತ್ತು ಅದನ್ನು ಪ್ರಥಮವಾಗಿ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಲೋಕಾರ್ಪಣೆಗೊಳಿಸ್ತಕ್ಕಂಥ ಒಂದು ಅವಕಾಶವನ್ನು ಇವತ್ತು ನಮ್ಗೆ ದಯಪಾಲಿಸಿದ್ದಾರೆ. ಆ ಒಂದು ದೇವಸ್ಥಾನದಲ್ಲಿ ಇದನ್ನು ಬಿಡುಗಡೆಗೊಳಿಸ್ಬೇಕು ಅಂತ ಅಂದ್ಕೊಂಡಾಗ ತುಂಬ ಖುಷಿ ಆಯಿತು. ಕಾರಣ ಇಷ್ಟೇ ಅಂತಂದ್ರೆ ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೂ ಹೋಗ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ಹಾಗಾಗಿ ಜಿಲ್ಲಾವಾರು ತಾಲೂಕಾವಾರು ಪ್ರದೇಶಗಳಿಗೆ ಕೆಲವೊಂದಿಷ್ಟು ಸದಸ್ಯರನ್ನೇ ಕಳಿಸ್ಕೊಟ್ಬಿಟ್ಟು ಜಿಲ್ಲೆಯ ಕ್ಷೇತ್ರಗಳಲ್ಲಿ ಏನಿದೆಯೋ ಅದರೆಲ್ಲದರಲ್ಲೂ ಅವರು ಪಾಲ್ಗೊಳ್ಳುವ ಹಾಗೆ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಿದಾಗ ಇವತ್ತು ನಾನು ಬಂದಂಥ ಸಮಯವೇ ತಡವಾಗಿ ಬಂದೆ. ಆದರೂ ತೊಂದರೆ ಇಲ್ಲ. ಇಷ್ಟು ಒಂದು ಜನಸಮೂಹ ಸಿಕ್ಕಿದೆ ಅಂತಂದ್ರೆ ಹುಡುಗಿನ ದೊಡ್ಡ ಸೌಭಾಗ್ಯ ನಮಗಿಲ್ಲ. ಹಾಗಾಗಿ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟಂತಹ ಶ್ರೀ ಲೋಕೇಶ್ ವಿಶ್ವಕರ್ಮ ಹಾಗೂ ಶ್ರೀ ರಮೇಶ್ ಆಚಾರ್ಯರು, ಜೊತೆಗೆ ಭಾಸ್ಕರ್ ಆಚಾರ್ಯರು ಕಿತ್ತೂರವರು, ಆಮೇಲೆ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಹೆಸರಿನ ಸೋಮಶೇಖರ್ ಅವರ ಒಂದು ಕಿತ್ತೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಬಿಡುಗಡೆಗೊಳಿಸ್ಬಿಟ್ಟು ಒಂದಿಷ್ಟು ಮಾತುಗಳನ್ನು ಅವರು ಹೇಳಿದ್ರು. ಆ ಮಾತುಗಳು ತುಂಬಾ ಉಪಯುಕ್ತವಾದಂಥ ಮಾತುಗಳು. ಯಾಕೆ ಅಂತಂದ್ರೆ ಪಂಚಾಂಗ ಅಂತಕ್ಕಂಥದ್ದು ಒಂದು ಸಮಾಜಕ್ಕೆ ಸೀಮಿತವಾದದ್ದಲ್ಲ. ಪಂಚಾಂಗ ಎಲ್ಲ ಸಮುದಾಯದವರೆಗೂ ಬೇಕು. ಆದರೆ ಅದನ್ನು ಕೊಡ್ತಕ್ಕಂಥ ವಿಷಯಗಳಲ್ಲಿ 5 ಅಂಗಗಳು ಹೆಂಗೆ ಮುಖ್ಯವೋ 5 ಶುಭ ಕಾರ್ಯಗಳು ಬರುತ್ತೆ. ಏನಪ್ಪಾ ಅಂತಂದ್ರೆ ಮೊದಲನೇ ಹುಟ್ಟಿನಿಂದ ನಾಮಕರಣ ಬರುತ್ತೆ,
ಚೂಡಾಕರ್ಮ ಬರುತ್ತೆ. ಅದಾದ ನಂತರ ಬ್ರಹ್ಮೋಪದೇಶ ಬರುತ್ತೆ. ಅದಾದ ನಂತರ ವೈವಾಹಿಕ ಜೀವನದ ವೈವಾಹಿಕ ವ್ಯವಸ್ಥೆ ಬರುತ್ತೆ. ಕೊನೆಗೆ ಸನ್ಯಾಸತ್ವವು ಒಂದು ಉಂಟು. ಇದುಗಳನ್ನು ಗುರುತಿಸಲಿಕ್ಕೆ, ಶುಭಗಳನ್ನು ಸೂಚಿಸಲಿಕ್ಕೆ ಪಂಚಾಂಗ ಬಹು ಮುಖ್ಯವಾದ ಒಂದು ಅಂಗ. ಈ ಯಾವುದೇ ಶುಭಗಳನ್ನು ಗುರುತಿಸ್ಬೇಕು ಅಂತಂದ್ರೆ ಇವತ್ತು ವಾರ, ತಿಥಿ, ನಕ್ಷತ್ರ, ಯೋಗ, ಕರಣಗಳು ಇಲ್ಲದೆ ಏನನ್ನು ಗುರುತಿಸಕ್ಕಾಗಲ್ಲ. ಇದನ್ನ ಯಥಾವತ್ತಾಗಿ ಸೂರ್ಯ ಸಿದ್ಧಾಂತದ ಮೂಲಕವೇ ನಾವು ಅದನ್ನು ಇಟ್ಟುಕೊಂಡು ನಿರ್ಮಿಸಿದಾಗ ಏನಾಗುತ್ತೆ, ಅದರ ಎಲ್ಲ ಒಂದು ಸೂತ್ರಗಳು, ಬ್ರಹ್ಮಸೂತ್ರಗಳು ಎಲ್ಲವನ್ನೂ ಸಹಿತ ಒಳಪಡಿಸಿ ಈ ಶ್ರೀ ಕ್ಷೇತ್ರ ಜ್ಯೋತಿರ್ಮಠ ಪಂಚಾಂಗವನ್ನು 38 ವರ್ಷ ಕಳೆದು 39ನೇ ವರ್ಷದ ಒಂದು ಪಂಚಾಂಗವನ್ನು ಈ ಅಮ್ಮನವರ ಸಮಿತಿಯಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯಕ್ಕೆ ನಾವು ನಮಸ್ಕಾರಗಳನ್ನು ಅಮ್ಮನವರ ಸಮಿತಿ ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ವಿಶ್ವಕರ್ಮ, ಜೈ ಸಾಯಿರಾಮ. ಹಾಗೂ ಇದರ ಒಂದು ಪ್ರಮುಖ ಬೆಲೆಯನ್ನ 120 ಅಂತ ನಾವು ಮುದ್ರಿಸಿ ಕೊಟ್ಟಿದ್ದೇವೆ. ಆದ್ರೆ ಇವತ್ತು ಅಮ್ಮನವರ ಸನ್ನಿಧಿಯಲ್ಲಿ ಯಾರ್ಯಾರನ್ನ ತಗೊಳ್ತಾರೋ ಅವರು ಎಲ್ಲರಿಗೂ ಸಹಿತ ಇದನ್ನ ನಾವು ಬರೀ 100 ರೂಪಾಯಿಗೆ ಕೊಡಬೇಕು. ಈ 100 ರೂಪಾಯಿಗೂ ಬಹಳ ಆಯ್ತು ಅಂತ ಕೇಳ್ತಕ್ಕಂಥ ಜನಸಮೂಹ ಉಂಟು. ಆದ್ರೆ ಇದರಿಂದ ನನಗೆ ಲಾಭದ ನಿರೀಕ್ಷೆ ಇಲ್ಲ. ಎಲ್ಲಾ ಜನಮಾನಸಗಳನ್ನು ತಲುಪಿ, ಮನಗಳನ್ನು ತಲುಪಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ 100 ರೂಪಾಯಿ ಇವತ್ತು ಪ್ರಕಟಣೆಗೊಳಿಸಿ ಇಲ್ಲಿ ತಗೊಂಡವರಿಗೆ 100 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಯಾರೆಲ್ಲ ಆಸಕ್ತಕರು ಇದ್ದೀರೋ ಎಲ್ಲರೂ ಸಹಿತ, ಆಸಕ್ತಿ ಇರೋರು ಸಹಿತ ಬೆಳೆಸ್ಕೋಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಳ್ಳಿ ಅಂತೇಳಿ ಒಂದೆರಡು ಮಾತನ್ನ ಮುಗಿಸ್ತೇನೆ. ಜೈ ವಿಶ್ವ. ಶ್ರೀ ಕ್ಷೇತ್ರ ಜ್ಯೋತಿರ್ಮಠ ಪಂಚಾಂಗವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ದೇವಾನುದೇವತೆಗಳ ಅನುಗ್ರಹ ಇಟ್ಕೊಳ್ತಾ ಮುಂದಿನ ಆಗುವುಗಳ ಬಗ್ಗೆ ಹಿಂದೆ ಇಟ್ಟು ಬರುವ ಭವಿಷ್ಯ ಉತ್ತಮ ರೀತಿಯಲ್ಲಿ ಇರಲಿ ಅಂತೇಳಿ ಈ ಕ್ಷೇತ್ರ ಜ್ಯೋತಿರ್ಮಠ ಪಂಚಾಂಗ ಹೊರಗಡೆ ಇರ್ತಕ್ಕಂಥ ವಿಶೇಷವಾದಂಥ ಮನುಷ್ಯನ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ವಿಷಯಗಳಿರಬೇಕು. ಸೂರ್ಯ ಸಿದ್ಧಾಂತ ವಿಶೇಷ ಪಂಚಾಂಗ ಇದಾಗಿರೋದ್ರಿಂದ ಕಾಪಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಕಾಪಾಡ್ತಾ ಈ ಧರ್ಮವನ್ನು ಉಳಿಸಬೇಕು ಬಿಡುಗಡೆ ಧರ್ಮ ಎಷ್ಟೇ ಜಾತಿ, ಮತ, ಧರ್ಮಗಳು ಕೂಡ ಮನುಷ್ಯ ಧರ್ಮವನ್ನು ಆ ಧರ್ಮವನ್ನು ಕಾಪಾಡಲಿಕ್ಕೆ ಪಂಚಾಂಗ ಪೂರಕವಾಗಿ ಹೇಳ್ತಾ ನಮ್ಮ ಲೋಕೇಶ್ ವಿಶ್ವಕರ್ಮರವರು, ಹಾಸನ ರಮೇಶ್ ವಿಶ್ವಕರ್ಮರವರು, ಹಾಗೆ ಡಾಕ್ಟರ್ ಪ್ರಶಸ್ತಿಗಳ ಒಂದು ಪೂರನೆ ಅವರ ಹತ್ರ ಬಂದಿದೆ. ಸಮಾಜಕ್ಕಾಗಿ ಸಂಬಂಧ ಚಿತ್ರದುರ್ಗ, ಶಿವಮೊಗ್ಗ ಅವ್ರ ಲೆಕ್ಕ ಇಲ್ಲ. ಒಟ್ಟಾರೆ ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸಿರ್ತಕ್ಕಂಥ ಭಾಸ್ಕರ್ ಅವರು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಬಹುಶಃ ರಾಜನ ಹಿರಿಯ 83-85 ವರ್ಷಗಳಿಂದ ಆಗಿತ್ತಾ ಇದೆ. ಅವರು ಇದರಲ್ಲಿ ಭಾಗಿಯಾಗಿರೋ ಸಂತೋಷ ವಿಷಯ. ಹಾಗೆ ನಮ್ಮ ಪತ್ರಕಾರರ ಪ್ರಧಾನ ಕಾರ್ಯದರ್ಶಿ ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತಾ ನಾವು ಲೋಕೇಶ್ ಅವರು ಮತ್ತು ರಮೇಶ್ ಅವರ ಸಮ್ಮುಖದಲ್ಲಿ ಡಾಕ್ಟರ್ ಭಾಸ್ಕರ್ ಅವರ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದೀವಿ. ತುಂಬ ಹೆಚ್ಚುವರಿನಲ್ಲಿ ಬಿಡುಗಡೆಗೊಳಿಸುವಂತ ಸಂತೋಷ ವಿಷಯ. ಎಲ್ಲರೂ